ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ನ್ಯಾಯ, ಶಾಂತಿ ಮತ್ತು ಒಟ್ಟಾಗಿ ಬಾಳೋದು ಹೇಗೆ ಅನ್ನೋ ಕೆಲವು ದೊಡ್ಡ ಪ್ರಶ್ನೆಗಳ ಬಗ್ಗೆ ಮಾತಾಡಲಿದ್ದೇವೆ. ಹೌದು, ಇವು ಕೇವಲ ಹಳೆಯ ಕಾಲದ ವಿಷಯಗಳಲ್ಲ ಅಂತ ನನ್ಗನಿಸುತ್ತೆ. ಖಂಡಿತ ಇಲ್ಲ. ಇವತ್ತಿನ ನಮ್ಮ ಸಮಾಜದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಅಷ್ಟೇ ಮುಖ್ಯವಾದ ಪ್ರಶ್ನೆಗಳಿವು. ಖಂಡಿತ. ಇದಕ್ಕಾಗಿ ನಾವು ಸಾವಿರಾರು ವರ್ಷಗಳ ಹಿಂದಿನ 3 ಬೇರೆ ಬೇರೆ ಬರಹಗಳನ್ನು ಆರಿಸ್ಕೊಂಡಿದ್ದೇವೆ. ಯೆಶಾಯನ ಗ್ರಂಥ, ಮತ್ತಾಯನ ಶುಭ ಸಂದೇಶ ಮತ್ತು ರೋಮನ್ರಿಗೆ ಬರೆದ ಪತ್ರದಿಂದ ಕೆಲವು ಭಾಗಗಳು. 3 ತುಂಬಾನೇ ಬೇರೆ ಬೇರೆ ತರಹದ ಬರಹಗಳು. ಹೌದು, ಒಂದಕ್ಕೊಂದು ಸಂಬಂಧ ಇಲ್ಲದಾಗಿ ಕಾಣುತ್ತೆ, ಆದರೆ ಇವು ಒಟ್ಟಾಗಿ ಸೇರಿ ಒಂದು ಅದ್ಭುತವಾದ ಕಥೆಯನ್ನ ಹೇಳ್ತವೆ. ಲೀಡರ್ಶಿಪ್ ಅಂದ್ರೆ ಏನು, ನಿಜವಾದ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು, ಆಮೇಲೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಒಂದು ಸಮುದಾಯವಾಗಿ ಜೊತೆಗಿರುವುದು ಹೇಗೆ ಅನ್ನೋದ್ರ ಬಗ್ಗೆ. ಎಕ್ಸಾಕ್ಟ್ಲಿ. ಸರಿ, ಇದನ್ನ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಯೆಶಾಯನ ಗ್ರಂಥದಿಂದ ಶುರು ಮಾಡೋಣ ಅಲ್ವಾ? ಹೌದು. ಇದು ಭವಿಷ್ಯದ ಬಗ್ಗೆ ಒಂದು ಕನಸನ್ನು, ಒಂದು ದರ್ಶನವನ್ನು ನಮ್ಮ ಮುಂದಿಡುತ್ತೆ. ಹೌದು, ಇದೊಂದು ಪರ್ಫೆಕ್ಟ್ ಪ್ರಪಂಚದ ಚಿತ್ರಣದಂತೆ ಇದೆ. ಅದರಲ್ಲಿ ಒಂದು ಸಾಲು ಹೀಗಿದೆ: ಜೆಸ್ಸೆಯನ ಬುಡದಿಂದ ಒಡೆಯುವುದನ್ನು ಚಿಗುರು. ಈ ಜೆಸ್ಸೆಯ ಬುಡ ಅಂದ್ರೆ ಏನು? ಇದು ಯಾವುದೋ ಮರದ ಬಗ್ಗೆನಾ? ಒಳ್ಳೆ ಪ್ರಶ್ನೆ. ಇಲ್ಲಿ ಜೆಸ್ಸೆಯ ಅನ್ನೋದು ಒಂದು ರೀತಿ ಸತ್ತ ಹಾಗೆ ಕಾಣುವ ರಾಜವಂಶದ ಸಂಕೇತ. ಓಹೋ. ಜೆಸ್ಸೆ ಪ್ರಾಚೀನ ಇಸ್ರೇಲ್ನ ಮಹಾನ್ ರಾಜ, ದಾವೀದನ ತಂದೆ. ಸರಿ. ಯೆಶಾಯ ಬರೆಯುವ ಕಾಲದಲ್ಲಿ ಆ ರಾಜವಂಶ ತನ್ನೆಲ್ಲ ವೈಭವವನ್ನು ಕಳೆದುಕೊಂಡು ಒಂದು ರೀತಿ ಮುಗಿದು ಹೋದ ಅಧ್ಯಾಯದಂತಿತ್ತು. ಅಂದ್ರೆ ಭರವಸೆನೇ ಇರ್ಲಿಲ್ಲ. ಖಂಡಿತ. ಎಲ್ಲವೂ ಮುಗಿದೋಯ್ತು ಅಂದುಕೊಂಡಾಗ ಅದೇ ಹಳೆಯ ಒಣಗಿದ ಬೇರಿನಿಂದ ಒಂದು ಹೊಸ ಚಿಗುರು ಹುಟ್ಟುತ್ತೆ ಅನ್ನೋ ಭರವಸೆ ಇದು. ಇದೊಂದು ಕಂಬ್ಯಾಕ್ ಸ್ಟೋರಿಯ ಕ್ಲಾಸಿಕ್ ಉದಾಹರಣೆ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಹೊಸ ಚಿಗುರಿನಿಂದ ಬರುವ ನಾಯಕ ಹೇಗಿರ್ತಾನೆ? ಅವನ ಸ್ಪೆಷಾಲಿಟಿ ಏನು? ಅವನ ಸ್ಪೆಷಾಲಿಟಿ ಅವನ ಸೈನ್ಯ ಅಥವಾ ಸಂಪತ್ತಲ್ಲ, ಅವನ ಮೇಲೆ ದೇವರ ಆತ್ಮ ಇರುತ್ತೆ ಅಂತ ಹೇಳಲಾಗಿದೆ. ದೇವರ ಆತ್ಮ? ಹೌದು. ಆ ಆತ್ಮ ಅವನಿಗೆ ಜ್ಞಾನ, ವಿವೇಕ, ಸರಿತಪ್ಪುಗಳನ್ನು ಅರಿಯುವ ಶಕ್ತಿ ಮತ್ತು ದೇವಭಕ್ತಿಯನ್ನು ಕೊಡುತ್ತೆ. ಇವತ್ತಿನ ಕಾಲದಲ್ಲಿ ನಾವು ಲೀಡರ್ಶಿಪ್ ಅಂದಾಗ ಸಾಮಾನ್ಯವಾಗಿ ಅಧಿಕಾರ, ಪ್ರಭಾವ ಇವುಗಳ ಬಗ್ಗೆ ಯೋಚಿಸ್ತೀವಿ. ಹೌದು, ಮಾತಿನ ಚಾತುರ್ಯ. ಆದ್ರೆ ಇಲ್ಲಿ ಹೇಳುತ್ತಿರುವುದು ಸಂಪೂರ್ಣ ಬೇರೆ. ಇದು ಒಳಗಿನಿಂದ ಬರುವ ಜ್ಞಾನದ ನಾಯಕತ್ವ. ಅಂದ್ರೆ ಕೇವಲ ಬಲದಿಂದ ಆಳುವುದಲ್ಲ, ಬದಲಿಗೆ ಜ್ಞಾನದಿಂದ ಆಳುವುದು. ನಿಖರವಾಗಿ. ಇಲ್ಲಿ ಸ್ವಾರಸ್ಯಕರವಾದ ವಿಷಯವೆಂದ್ರೆ, ಈ ನಾಯಕ ಕಣ್ಣಿಗೆ ಕಂಡಂತೆ ಅಥವಾ ಕಿವಿಗೆ ಬಿದ್ದಂತೆ ತೀರ್ಪು ಕೊಡೋದಿಲ್ಲ. ಓಕೆ. ಅಂದ್ರೆ ಹೊರಗಿನ ನೋಟ, ಜನರ ಮಾತು ಅಥವಾ ಯಾರು ಪ್ರಭಾವಶಾಲಿಗಳು ಅಂತ ನೋಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಬದಲಾಗಿ ಬಡಬಗ್ಗರಿಗೆ ನ್ಯಾಯದಿಂದ ಮತ್ತು ದಲಿತರಿಗೆ ಯಥಾರ್ಥತೆಯಿಂದ ತೀರ್ಪು ನೀಡುತ್ತಾನೆ ಅಂತಿದೆ. ಇದು ಇವತ್ತಿನ ಜಗತ್ತಿಗೆ ಎಷ್ಟು ಪ್ರಸ್ತುತ ಅಲ್ವಾ? ಖಂಡಿತವಾಗಿಯೂ. ಎಲ್ಲಿ ನಿರ್ಧಾರಗಳು ಹೆಚ್ಚಾಗಿ PR ಮತ್ತು ಪಬ್ಲಿಕ್ ಇಮೇಜ್ ಮೇಲೆ ನಿಂತಿರ್ತವೆಯೋ ಅಲ್ಲಿ ಸತ್ಯದ ಆಧಾರದ ಮೇಲೆ ನಿಲ್ಲುವ ನಾಯಕತ್ವದ ಬಗ್ಗೆ ಈ ಮಾತು ಹೇಳುತ್ತಿದೆ. ಇಲ್ಲಿಂದ ಇದು ನಿಜವಾಗಿಯೂ ಕುತೂಹಲಕಾರಿಯಾಗ್ತದೆ. ಆ ನಾಯಕನ ಆಳ್ವಿಕೆಯಲ್ಲಿ ಪ್ರಪಂಚ ಹೇಗಿರುತ್ತೆ ಅನ್ನೋದರ ಬಗ್ಗೆ ಒಂದು ಕಾವ್ಯಾತ್ಮಕ ಚಿತ್ರಣವಿದೆ. ಹೌದು. ತೋಳ ಕುರಿಮರಿ ಜೊತೆ ಇರುತ್ತೆ, ಚಿರತೆ ಮೇಕೆ ಜೊತೆ ಮಲಗಿರುತ್ತೆ, ಸಿಂಹ ಮತ್ತು ಕರು ಒಟ್ಟಿಗೆ ಮೇಯುತ್ತಿರ್ತವೆ. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಒಂದು ಚಿಕ್ಕ ಮಗು ಅವುಗಳನ್ನ ನಡೆಸ್ಕೊಂಡು ಹೋಗುತ್ತೆ. ಇದು ನಂಬೋಕೆ ಕಷ್ಟವಾಗುವ ಚಿತ್ರಣ. ಇದು ಕೇವಲ ಒಂದು ಸುಂದರ ಕಲ್ಪನೆಯೇ? ಇದು ಸುಂದರ ಕಲ್ಪನೆಗಿಂತ ಹೆಚ್ಚು ಅಂತ ನನ್ಗನ್ಸುತ್ತೆ. ಈ ತೋಳ ಮತ್ತು ಕುರಿಮರಿಯ ಚಿತ್ರಣ ಕೇವಲ ಪ್ರಾಣಿಗಳ ನಡುವಿನ ಶಾಂತಿಯ ಬಗ್ಗೆ ಅಲ್ಲ. ಓ, ಹಾಗಾ? ಇದು ಅಧಿಕಾರ ಮತ್ತು ದೌರ್ಬಲ್ಯದ ನಡುವಿನ ಸಂಬಂಧವನ್ನೇ ತಲೆಕೆಳಗು ಮಾಡುತ್ತೆ. ಹೇಗೆ? ನಮ್ಮ ಜಗತ್ತಿನಲ್ಲಿ ಬಲಿಷ್ಠರು ದುರ್ಬಲರನ್ನು ತುಳಿಯುವುದು ಅಥವಾ ಬೇಟೆಯಾಡುವುದು ಅದು ಸಹಜ ನಿಯಮ. ಹೌದು. ಆದ್ರೆ ಈ ದರ್ಶನವಿಲ್ಲಿ ಅತ್ಯಂತ ದುರ್ಬಲ ಜೀವಿ ಅಂದ್ರೆ ಮಗು ಅತ್ಯಂತ ಬಲಿಷ್ಠ ಜೀವಿಗಳನ್ನು ಅಂದ್ರೆ ಸಿಂಹವನ್ನು ನಿಯಂತ್ರಿಸುತ್ತೆ. ಓ, ಸರಿ ಸರಿ. ಅಂದ್ರೆ ನಿಜವಾದ ಶಾಂತಿ ಅಂದ್ರೆ ಕೇವಲ ಯುದ್ಧ ಇಲ್ಲದಿರುವುದಲ್ಲ, ಬದಲಾಗಿ ಅಧಿಕಾರದ ಸಮೀಕರಣವೇ ಬದಲಾಗೋದು. ಎಲ್ಲಿ ಅತ್ಯಂತ ದುರ್ಬಲರು ಕೂಡ ಸಂಪೂರ್ಣ ಸುರಕ್ಷಿತವಾಗಿರ್ತಾರೋ ಅದೇ ನಿಜವಾದ ಶಾಂತಿ. ವಾವ್. ಆ ದೃಷ್ಟಿಕೋನದಿಂದ ನೋಡಿದಾಗ ಇದರ ಅರ್ಥವೇ ಬದಲಾಗತ್ತೆ. ಇದಕ್ಕೆ ಕಾರಣವೇನು? ಇದ್ದಕ್ಕಿದ್ದ ಹಾಗೆ ಪ್ರಾಣಿಗಳೆಲ್ಲ ಹೇಗೆ ಬದಲಾಗ್ತವೆ? ಅದಕ್ಕೆ ಕಾರಣವನ್ನು ಮುಂದಿನ ಸಾಲುಗಳಲ್ಲೇ ಹೇಳಲಾಗಿದೆ.
ಸಮುದ್ರವು ನೀರಿನಿಂದ ತುಂಬಿರುವಂತೆ ಭೂಮಿಯು ದೇವರ ಜ್ಞಾನದಿಂದ ತುಂಬಿರುವುದು. ಓಕೆ. ಅಂದ್ರೆ ಎಲ್ಲೆಡೆ ನ್ಯಾಯ, ಕರುಣೆ ಮತ್ತು ಸತ್ಯದ ಅರಿವು ಪಸರಿಸಿದಾಗ ಈ ರೀತಿಯ ಸಾಮರಸ್ಯ ತಾನಾಗೇ ಸಾಧ್ಯವಾಗುತ್ತದೆ. ಇದು ಬಾಹ್ಯ ಕಾನೂನುಗಳಿಂದ ಬರುವ ಬದಲಾವಣೆ ಅಲ್ಲ, ಆಂತರಿಕ ಅರಿವಿನಿಂದ ಬರೋ ಪರಿವರ್ತನೆ. ಓಕೆ, ಹಾಗಾದ್ರೆ ನಾವೀಗ ಒಂದು ಅದ್ಭುತವಾದ, ಬಹುತೇಕ ಅಸಾಧ್ಯವಾದ ಗುರಿಯನ್ನು ನೋಡ್ದಿವಿ. ಒಂದು ಪರ್ಫೆಕ್ಟ್ ಜಗತ್ತು. ಹೌದು. ಆದ್ರೆ ನಾವಲ್ಲಿಗೆ ತಲುಪೋದು ಹೀಗೆ? ನಮ್ಮ ಮುಂದಿನ ಸೋರ್ಸ್ ಇದಕ್ಕೊಂದು ಶಾಕಿಂಗ್ ಉತ್ತರ ಕೊಡುತ್ತೆ. ಅದು ನಮ್ಮನ್ನು ಅರಮನೆಗಲ್ಲ, ಬದಲಾಗಿ ಮರುಭೂಮಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂಟೆ ಚರ್ವ ಹಾಕ್ಕೊಂಡಿರೋ ಒಬ್ಬ ವಿಚಿತ್ರ ವ್ಯಕ್ತಿ ಕೂಗಾಡ್ತಾ ಇರ್ತಾನೆ. ಹೌದು, ಆ ವ್ಯಕ್ತಿಯೇ ಸ್ನಾನಿಕ ಯೋವಾನ್ನ. ಯೆಶಾಯನು ಭವಿಷ್ಯದ ಚಿತ್ರಣವನ್ನು ಕೊಟ್ರೆ, ಯೋವನನು ಆ ಭವಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಯೋವಾನನ ಊಟ ಮಿಡತೆ ಮತ್ತು ಕಾಡುಜೇನು, ಅವನ ಬಟ್ಟೆ ಒಂಟೆ ತುಪ್ಪಟ ಅಂತ ಕೇಳಿದಾಗ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಹೌದು. ಯಾಕೆ ಈ ವಿವರ ಇಷ್ಟು ಮುಖ್ಯ? ಆತ ಒಬ್ಬ ವಿಲಕ್ಷಣ ವ್ಯಕ್ತಿ ಅಂತ ತೋರ್ಸೋಕ, ಅಥವಾ ಅದಕ್ಕೆ ಬೇರೆ ಏನಾದ್ರೂ ಅರ್ಥ ಇದೆಯಾ? ಅದಕ್ಕೆ ಖಂಡಿತ ಅರ್ಥವಿದೆ. ಅವನ ಉಡುಗೆ ತೊಡುಗೆ ಮತ್ತು ಆಹಾರ. ಅವನು ಸಮಾಜದ ಸುಖ ಸಂಪತ್ತು, ಅಧಿಕಾರ ಕೇಂದ್ರಗಳಿಂದ ಸಂಪೂರ್ಣವಾಗಿ ದೂರವಿದ್ದಾನೆ ಎಂಬುದರ ಸಂಕೇತ. ಓಕೆ, ಅಂದ್ರೆ ಅವನು ಸಿಸ್ಟಮ್ನ ಭಾಗವಾಗಿರಲಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಯಾರಿಗೂ ಹೆದರದೆ ಸತ್ಯವನ್ನು ನೇರವಾಗಿ ಹೇಳುವ ಧೈರ್ಯ ಅವನಿಗಿತ್ತು. ಅವನ ಸಂದೇಶ ಕೂಡ ಅಷ್ಟೇ ನೇರ ಮತ್ತು ತುರ್ತಾಗಿತ್ತು. ಪಶ್ಚಾತ್ತಾಪ ಪಡಿ, ಯಾಕಂದ್ರೆ ಸ್ವರ್ಗ ಸಾಮ್ರಾಜ್ಯ ಹತ್ತಿರ ಬಂದಿದೆ. ಹೌದು. ಈ ಪಶ್ಚಾತ್ತಾಪ ಅನ್ನೋ ಪದಕ್ಕೆ ನಮ್ಮಲ್ಲಿ ಸ್ವಲ್ಪ ನೆಗೆಟಿವ್ ಅರ್ಥ ಇದೆ ಅಲ್ವಾ? ಏನೋ ತಪ್ಪು ಮಾಡಿ ಅದಕ್ಕೆ ಬೇಜಾರು ಮಾಡಿಕೊಂಡು ಕ್ಷಮೆ ಕೇಳೋದು ಅಂತ. ಯೋವಾನನ ಪ್ರಕಾರ ಇದರ ಅರ್ಥ ಅದೇನಾ? ಅದಕ್ಕಿಂತ ಹೆಚ್ಚು. ಇದೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಯೋವಾನನ ಪ್ರಕಾರ ಪಶ್ಚಾತ್ತಾಪ ಅನ್ನೋದು ಕೇವಲ ಒಂದು ಭಾವನೆ ಅಲ್ಲ. ಅದಕ್ಕಾಗಿಯೇ ಅವನು ತನ್ನ ಹತ್ತಿರ ಬಂದ ಜನರಿಗೆ, ನೀವು ಬದಲಾಗಿದ್ದೀರಿ ಅನ್ನೋದನ್ನು ನಿಮ್ಮ ಕೆಲಸಗಳ ಮೂಲಕ ತೋರಿಸಿ ಅಂತ ಒತ್ತಾಯಿಸುತ್ತಾನೆ. ಅಂದ್ರೆ ನಿಜವಾದ ಪಶ್ಚಾತ್ತಾಪ ಅನ್ನೋದು ನಿಮ್ಮ ಯೋಚನಾಲಹರಿಯನ್ನು ಪೂರ್ತಿಯಾಗಿ ಬದಲಾಯಿಸಿಕೊಂಡು ನಿಮ್ಮ ಜೀವನ ಶೈಲಿಯನ್ನೇ ಅದಕ್ಕೆ ತಕ್ಕಂತೆ ರೂಪಿಸ್ಕೊಳ್ಳೋದು. ಇಟ್ಸ್ ಎ ಯೂ ಟರ್ನ್, ನಾಟ್ ಜಸ್ಟ್ ಅ ಸಾರಿ. ಆ ಕಾಲದ ಧಾರ್ಮಿಕ ಮುಖಂಡರಾದ ಫರಿಸಾಯರು ಮತ್ತು ಸದ್ದುಕಾಯರಿಗೂ ಆತ ಇದೇ ಸವಾಲನ್ನು ಹಾಕ್ತಾನೆ. ಹೌದು. ಅವರು ತಮ್ಮ ವಂಶದ ಬಗ್ಗೆ ಅಬ್ರಹಾಂನೇ ನಮ್ಮ ಪಿತಾಮಹ ಎಂದು ಹೆಮ್ಮೆ ಪಡ್ತಿದ್ರು. ಹೌದು. ಅವರು ತಮ್ಮ ಧಾರ್ಮಿಕ ಪರಂಪರೆ ಮತ್ತು ವಂಶವೇ ತಮ್ಮನ್ನು ರಕ್ಷಿಸುತ್ತೆ ಅಂತ ನಂಬಿದ್ರು. ಇದನ್ನು ನಾವು ಇವತ್ತಿನ ಭಾಷೆಯಲ್ಲಿ ಪ್ರಿವಿಲೇಜ್ ಅಂತ ಕರೀಬಹುದು. ಸರಿ, ನಮ್ಮ ತಾತ ಮಂತ್ರಿಯಾಗಿದ್ರು ಅಂತ ಹೇಳ್ಕೊಳ್ಳೋ ತರ. ಹಾ, ಅದೇ ರೀತಿ ನಮ್ಮ ಮೂಲಪುರುಷ ಅಬ್ರಹಾಂ ಅಂತ ಹೆಮ್ಮೆ ಪಡ್ತಿದ್ರು. ಆದ್ರೆ ಯೋವಾನ ಆ ಭ್ರಮೆಯನ್ನು ಓಡಿತಾನೆ. ದೇವರು ಬೇಕಿದ್ರೆ ಈ ಕಲ್ಲುಗಳಿಂದಲೂ ಅಬ್ರಹಾಮನಿಗ ಮಕ್ಕಳನ್ನು ಹುಟ್ಟಿಸಬಲ್ಲರು ಅಂತ ಹೇಳ್ತಾನೆ. ಅದರ ಅರ್ಥ ಏನು? ಇದರ ಅರ್ಥ, ದೇವರಿಗೆ ನಿಮ್ಮ ಫ್ಯಾಮಿಲಿ ಹೆಸರು, ನಿಮ್ಮ ಹಿನ್ನೆಲೆ ಮುಖ್ಯವಲ್ಲ, ನಿಮ್ಮ ಹೃದಯದ ಬದಲಾವಣೆ ಮತ್ತು ನಿಮ್ಮ ಕೆಲಸಗಳಷ್ಟೇ ಮುಖ್ಯ. ಅವನ ಎಚ್ಚರಿಕೆಗಳು ಕೂಡ ಬಹಳ ತೀವ್ರವಡಿವೆ. ಹೌದು. ಈಗಾಗಲೇ ಮರದ ಬೂಡಕ್ಕೆ ಕೊಡಲಿ ಬಿದ್ದಿದೆ, ಒಳ್ಳೆಯ ಫಲ ಕೊಡದ ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು ಅಂತಾನೆ. ಹೌದು. ಇದು ತೀರ್ಪಿನ ಸಮಯ ಹತ್ತಿರದಲ್ಲಿದೆ ಅನ್ನೋದ್ರ ಸೂಚನೆ. ಅಷ್ಟೇ ಅಲ್ಲ, ತನ್ನ ನಂತರ ಬರುವನು ತನ್ನಗಿಂತ ಹೆಚ್ಚು ಶಕ್ತಿಶಾಲಿ. ಅವನು ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ದೀಕ್ಷೆ ನೀಡ್ತಾನೆ ಅಂತ ಹೇಳ್ತಾನೆ. ಬೆಂಕಿಯಿಂದ ದೀಕ್ಷೆ? ಹೌದು. ಯೋವಾನ ನೀರಿನಿಂದ ದೀಕ್ಷೆ ಕೊಟ್ರೆ, ಬರುವನು ಬೆಂಕಿಯಿಂದ ದೀಕ್ಷೆ ಕೊಡ್ತಾನೆ ಅಂತ. ಇಲ್ಲಿ ಬೆಂಕಿ ಅಂದ್ರೆ ಅಕ್ಷರಶಃ ಬೆಂಕಿ ಅಲ್ಲ. ಓಕೆ. ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ. ಚಿನ್ನವನ್ನು ಶುದ್ಧ ಮಾಡಲು ಅದನ್ನ ಹೇಗೆ ಬೆಂಕಿಯಲ್ಲಿ ಕಾಯಿಸ್ತಾರೋ ಹಾಗೆ ನಮ್ಮನಿರುವ ಕಲ್ಮಶ, ನಮ್ಮ ಜೊಳ್ಳುತನವನ್ನು ಸುಟ್ಟು ಹಾಕಿ ಅಸಲಿ ವ್ಯಕ್ತಿತ್ವವನ್ನು ಹೊರತರುವ ಒಂದು ತೀವ್ರವಾದ ಆಂತರಿಕ ಬದಲಾವಣೆಯ ಸಂಕೇತವಿದು. ಕೊನೆಯದಾಗಿ ಅವನು ಗೋಧಿ ಮತ್ತು ಹೊಟ್ಟಿನ ಅಂದ್ರೆ ಜೊಳ್ಳಿನ ರೂಪಕವನ್ನು ಬಳಸ್ತಾನೆ. ಹೌದು. ಗಟ್ಟಿಕಾಳನ್ನು ಕಣಜಕ್ಕೆ ಸೇರಿಸಿ ಜೊಳ್ಳನ್ನು ಬೆಂಕಿಯಲ್ಲಿ ಸುಡಲಾಗುತ್ತೆ ಅಂತ. ಇದು ಕೂಡ ಅದೇ ಶುದ್ಧೀಕರಣದ ಪ್ರಕ್ರಿಯೆಯ ಭಾಗನಾ? ಹೌದು. ಇದು ನಮ್ಮ ಜೀವನದಲ್ಲಿ ಯಾವುದು ಶಾಶ್ವತ, ಯಾವುದು ಮೌಲ್ಯಯುತ ಅಂದ್ರೆ ಗೋಧಿ, ಮತ್ತು ಯಾವುದು ಕೇವಲ ನಿಷ್ಪ್ರಯೋಜಕ, ಬಾಹ್ಯ ಆಡಂಬರ ಅಂದ್ರೆ ಜೊಳ್ಳು ಎಂಬುದನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಯೋವಾನನ ಸಂದೇಶದ ಸಾರಾಂಶ ಇಷ್ಟೇ. ಯೆಶಾಯ ಕಂಡ ಆ ಅದ್ಭುತ ಜಗತ್ತನ್ನು ಪ್ರವೇಶಿಸಬೇಕಾದ್ರೆ ಮೊದಲು ನಮ್ಮೊಳಗಿನ ಜೊಳ್ಳನ್ನು ಸುಟ್ಟು ಹಾಕಲು ನಾವು ಸಿದ್ಧರಾಗಬೇಕು. ಓಕೆ, ಹಾಗಾದ್ರೆ ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಬದಲಾಗಬೇಕು ಅನ್ನೋದು ಕ್ಲಿಯರ್ ಆಯ್ತು. ನಮ್ಮೊಳಗಿನ ಕಲ್ಮಶವನ್ನು ತೆಗೆದುಹಾಕಬೇಕು. ಹೌದು. ಆದ್ರೆ
ಹಾಗೆ ಬದಲಾದ ನಾವೆಲ್ಲ ಒಂದೇ ಕಡೆ ಸೇರಿದಾಗ ಏನಾಗುತ್ತೆ? ನಮ್ಮ ಹಳೇ ಜಗಳಗಳು, ಭಿನ್ನಾಭಿಪ್ರಾಯಗಳು ವಾಪಸ್ ಬರಲ್ವಾ? ಒಳ್ಳೆ ಪ್ರಶ್ನೆ. ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋದೇಗೆ? ಬಹುಶಃ ನಮ್ಮ ಮೂರನೇ ಸೋರ್ಸ್ ಇದಕ್ಕೆ ಉತ್ತರ ಕೊಡ್ಬೋದು. ಖಂಡಿತ. ಇಲ್ಲಿಯೇ ಪೌಲನು ರೋಮನರಿಗೆ ಬರೆದ ಪತ್ರದ ಪ್ರವೇಶ ಆಗೋದು. ಓಕೆ. ಯೆಶಾಯ ದರ್ಶನ ಕೊಟ್ಟ, ಯೋಹಾನ ಸಿದ್ಧತೆಯ ದಾರಿ ಹೇಳಿದ. ಈಗ ಪೌಲ ಆ ಹೊಸ ಜಗತ್ತಿನಲ್ಲಿ ನಾವು ಸಮುದಾಯವಾಗಿ ಬದುಕುವುದು ಹೇಗೆ ಅನ್ನೋ ಒಂದು ಪ್ರಾಕ್ಟಿಕಲ್ ಗೈಡ್ ಕೊಡ್ತಾನೆ. ಪೌಲನು ಹೇಳುತ್ತಾನೆ, ಪವಿತ್ರ ಗ್ರಂಥಗಳು ಕೇವಲ ಹಳೆಯ ಕಥೆಗಳಲ್ಲ, ಅವು ನಮಗೆ ಸ್ಥೈರ್ಯ, ಉತ್ತೇಜನೆ ಮತ್ತು ನಿರೀಕ್ಷೆ ಕೊಡಲು ಬರೆಯಲ್ಪಟ್ಟಿವೆ ಅಂತ. ನಿಖರವಾಗಿ. ಆ ನಿರೀಕ್ಷೆ ಆಧಾರದ ಮೇಲೆ ಪೌಲನು ವಿಶ್ವಾಸಿಗಳಿಗೆ ಒಂದು ಪ್ರಮುಖ ಕರೆಯನ್ನ ಕೊಡ್ತಾನೆ. ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳಿರಿ. ಒಮ್ಮನಸ್ಸು. ಹೌದು, ಈ ಒಮ್ಮನಸ್ಸು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಅಂದಿನ ರೋಮನ್ ಸಮುದಾಯದಲ್ಲಿ ಯಹೂದ್ಯರು ಮತ್ತು ಯಹೂದ್ಯರಲ್ಲದವರ ನಡುವೆ ಸಾಕಷ್ಟು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಭಿನ್ನಾಭಿಪ್ರಾಯಗಳಿದ್ದುವು. ಓ ಹಾಗಾ. ಆಹಾರ ಪದ್ಧತಿ, ಹಬ್ಬಗಳು, ಆಚರಣೆಗಳು, ಹೀಗೆ ಎಲ್ಲದರಲ್ಲೂ ಜಗಳಗಳಿದ್ವು. ಅಂದ್ರೆ ಇವತ್ತಿನ ನಮ್ಮ ಸಮಾಜದಲ್ಲಿರುವ ರಾಜಕೀಯ ಅಥವಾ ಸಾಂಸ್ಕೃತಿಕ ಗುಂಪುಗಳ ನಡುವಿನ ಭಿನ್ನಾಭಿಪ್ರಾಯಗಳ ತರಹನೇ. ಹೌದು, ಬಹುತೇಕ ಹಾಗೆಯೇ. ಆ ಭೇದಗಳನ್ನು ಮೀರಿ ಒಂದಾಗಬೇಕೆಂಬುದು ಪೌಲನ ಒತ್ತಾಯ. ಇದರ ಅಂತಿಮ ಗುರಿ ಏನು? ಒಕ್ಕೊರಲಿನಿಂದ ದೇವರನ್ನು ಸ್ತುತಿಸುವುದು. ಅಂದ್ರೆ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ನಮ್ಮನ್ನು ಒಟ್ಟಾಗಿಸಬೇಕಾದ ದೊಡ್ಡ ಉದ್ದೇಶಕ್ಕಿಂತ ದೊಡ್ಡದಾಗಬಾರ್ದು. ಇದಕ್ಕಾಗಿ ಪೌಲನು ಒಂದು ಸರಳ ಆದ್ರೆ ಆಳವಾದ ಸೂತ್ರವನ್ನು ನೀಡುತ್ತಾನೆ. ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಅಂಗೀಕರಿಸಿರಿ. ಇದು ಕೇಳಲು ಚೆನ್ನಾಗಿದೆ. ಹೌದು. ಆದರೆ ಒಬ್ಬರನ್ನೊಬ್ಬರು ಅಂಗೀಕರಿಸಿ ಅಂತ ಹೇಳೋದು ಸುಲಭ ಅಲ್ವಾ? ಆ ಕಾಲದಲ್ಲಿ ಅವರ ನಡುವೆ ನಿಜವಾದ ದ್ವೇಷ, ತಾರತಮ್ಯ ಇತ್ತು. ಕೇವಲ ಚೆನ್ನಾಗಿರಿ ಅಂತ ಹೇಳಿದ್ರೆ ಸಾಕಾಗತ್ತಾ? ಅದ್ಭುತವಾದ ಪ್ರಶ್ನೆ. ಇಲ್ಲಿ ಅಂಗೀಕರಿಸಿರಿ ಅನ್ನೋ ಪದಕ್ಕೆ ಕೇವಲ ಸಹಿಸಿಕೊಳ್ಳಿ ಅಂತ ಅರ್ಥವಲ್ಲ. ಇದರ ಅರ್ಥ, ನಿಮ್ಮ ಮನೆಗೆ ಒಬ್ಬ ವಿಶೇಷ ಅತಿಥಿ ಬಂದಾಗ ಹೇಗೆ ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸ್ತಿರೋ ಹಾಗೆ ನಿಮ್ಮ ಸಮುದಾಯದಲ್ಲಿರುವ ಬೇರೆಯವರನ್ನು, ಅವರ ಹಿನ್ನೆಲೆ, ಅವರ ಅಭಿಪ್ರಾಯಗಳು ಬೇರೆಯಾಗಿದ್ದರೂ ಅವರನ್ನು ಸ್ವಾಗತಿಸಿ. ಕ್ರಿಸ್ತನು ನಮ್ಮನ್ನು ನಮ್ಮ ಎಲ್ಲಾ ತಪ್ಪುಗಳು, ನ್ಯೂನತೆಗಳೊಂದಿಗೆ ಯಾವುದೇ ಷರತ್ತುಗಳಿಲ್ಲದೆ ಸ್ವೀಕರಿಸಿದನು. ಅದೇ ರೀತಿ ನಾವು ಕೂಡ ನಮ್ಮ ಸಮುದಾಯದಲ್ಲಿರುವ ಇತರನ್ನು ಸ್ವೀಕರಿಸಬೇಕು. ಅಂದ್ರೆ ಇದು ನಿಷ್ಕ್ರಿಯ ಸಹಿಷ್ಣುತೆಯಲ್ಲ. ಇಲ್ಲವೇ ಇಲ್ಲ. ಬದಲಿಗೆ ಸಕ್ರಿಯ, ಪ್ರೀತಿಪೂರ್ವಕವಾದ ಸ್ವಾಗತ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ ಮೂರೂ ಭಾಗಗಳನ್ನು ಒಟ್ಟಿಗೆ ಸೇರಿಸಿದ್ರೆ ನಮಗೊಂದು ದೊಡ್ಡ ಚಿತ್ರಣ ಸಿಗುತ್ತಾ? ಖಂಡಿತ. ಇದೊಂದು ಸುಂದರವಾದ ಚೌಕಟ್ಟು. ಮೊದಲಿಗೆ ಯೆಶಾಯನು ಒಂದು ಆದರ್ಶ ರಾಜ್ಯದ, ಒಂದು ಭವ್ಯವಾದ ದರ್ಶನವನ್ನು, ಅಂದ್ರೆ ವಿಷನ್ ಅನ್ನು ನಮ್ಮ ಮುಂದಿಡುತ್ತಾನೆ. ಸರಿ, ಅಲ್ಲಿ ನ್ಯಾಯ, ಶಾಂತಿ ಮತ್ತು ಸಂಪೂರ್ಣ ಸಾಮರಸ್ಯವಿದೆ. ಹೌದು, ಅದೊಂದು ರೀತಿ ನಮ್ಮ ಗಮ್ಯಸ್ಥಾನ, ನಮ್ಮ ಡೆಸ್ಟಿನೇಷನ್. ನಂತರ ಮತ್ತಾಯನ ಗ್ರಂಥದಲ್ಲಿ ಬರುವ ಯೋವಾನನು ಆ ಡೆಸ್ಟಿನೇಷನ್ ತಲುಪಲು ಬೇಕಾದ ಪೂರ್ವ ಸಿದ್ಧತೆಯನ್ನು, ಅಂದ್ರೆ ಪ್ರಿಪರೇಷನ್ ಅನ್ನು ವಿವರಿಸುತ್ತಾನೆ. ಅದೇ ಪ್ರಾಮಾಣಿಕ ಪಶ್ಚಾತ್ತಾಪ. ನಮ್ಮೊಳಗಿನ ಜೊಳ್ಳನ್ನು, ಕಲ್ಮಶವನ್ನು ಸುಟ್ಟು ಹಾಕುವ ಆಂತರಿಕ ಪರಿವರ್ತನೆ. ಮತ್ತು ಅಂತಿಮವಾಗಿ ರೋಮನ್ ಪತ್ರದಲ್ಲಿ ಪೌಲನು ಆ ಹೊಸ ವಾಸ್ತವತೆಯಲ್ಲಿ ಬದುಕಲು ಬೇಕಾದ ಆಚರಣೆಯನ್ನು, ಅಂದ್ರೆ ಪ್ರಾಕ್ಟೀಸ್ ಅನ್ನು ತೋರಿಸುತ್ತಾನೆ. ಅದೇ ಪರಸ್ಪರ ಅಂಗೀಕಾರ ಮತ್ತು ಸಾಮರಸ್ಯದ ಜೀವನ. ಹೌದು, ದರ್ಶನ, ಸಿದ್ಧತೆ ಮತ್ತು ಆಚರಣೆ, ಈ ಮೂರೂ ಒಂದಕ್ಕೊಂದು ಸೇರಿಕೊಂಡಾಗ ಮಾತ್ರ ಆ ಕನಸು ನನಸಾಗಲು ಸಾಧ್ಯ. ಅಂದ್ರೆ ಆ ಶಾಂತಿಯುತ ಜಗತ್ತು ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಅದನ್ನ ಕಟ್ಟಬೇಕು ಅಂತಾಯ್ತು. ಖಂಡಿತವಾಗಿಯೂ. ಈ ಎಲ್ಲಾ ಭಾಗಗಳ ಒಟ್ಟಾರೆ ಸಂದೇಶವು ಕೇವಲ ಭವಿಷ್ಯಕ್ಕಾಗಿ ನಿಷ್ಕ್ರಿಯವಾಗಿ ಕಾಯುವುದಲ್ಲ, ಬದಲಾಗಿ ಇಂದೇ ಕ್ರಿಯಾಶೀಲರಾಗಲು ಒಂದು ಕರೆ. ಇದು ನಮ್ಮನ್ನು ಶಿಸ್ತುಬದ್ಧಗೊಳಿಸಲು, ನಮ್ಮ ಜೀವನದಲ್ಲಿ ನ್ಯಾಯವನ್ನು ಹುಡುಕಲು, ನಮ್ಮ ಭಿನ್ನಾಭಿಪ್ರಾಯಗಳ ನಡುವೆಯೂ ಇತರರೊಂದಿಗೆ ಪ್ರೀತಿಯಿಂದ ಬದುಕಲು ಮತ್ತು ನಮ್ಮ ಹೃದಯಗಳನ್ನು ಆ ದರ್ಶನವನ್ನು ಸ್ವೀಕರಿಸಲು ಸಿದ್ಧಪಡಿಸಲು ಪ್ರೇರೇಪಿಸುತ್ತದೆ. ಹೌದು, ಇದು ನಿಷ್ಕ್ರಿಯ ಕಾಯುವಿಕೆಯಲ್ಲ, ಬದಲಾಗಿ ಸಕ್ರಿಯ ಸಿದ್ಧತೆ. ಅದ್ಭುತ. ದರ್ಶನದಿಂದ ಪ್ರಾರಂಭಿಸಿ ವೈಯಕ್ತಿಕ ಸಿದ್ಧತೆಯ ಮೂಲಕ ಸಮುದಾಯ ಜೀವನದ ಆಚರಣೆಯವರೆಗೆ ಒಂದು ಸಂಪೂರ್ಣ ಮಾರ್ಗವನ್ನು ಈ ಬರಹಗಳು ನಮಗೆ ತೋರಿಸುತ್ತವೆ. ಖಂಡಿತ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಮುಂದಿಡಲು ಬಯಸುತ್ತೇನೆ. ಖಂಡಿತ. ಯೆಶಾಯನ ಬರಹಗಳು ಒಂದು ಮಗು ಸಿಂಹವನ್ನು ನಡೆಸ್ಕೊಂಡು ಹೋಗುವ ಮತ್ತು ಆ ನಾಗರಹುತ್ತದ ಬಳಿ ಆಟವಾಡುವ ಜಗತ್ತನ್ನು ವರ್ಣಿಸುತ್ತವೆ.
ಅಲ್ಲ, ಬದಲಿಗೆ ಭಯ ಮತ್ತು ಅಪಾಯವನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದರ ಬಗ್ಗೆಯೂ ಹೇಳುತ್ತದೆ. ನಮ್ಮ ಸ್ವಂತ ಜೀವನದಲ್ಲಿ ಮತ್ತು ನಮ್ಮ ಸಮುದಾಯಗಳಲ್ಲಿ ಅತ್ಯಂತ ದುರ್ಬಲರು ಕೂಡ ಸಂಪೂರ್ಣವಾಗಿ ಸುರಕ್ಷಿತರೆಂದು ಭಾವಿಸುವಂತಹ ವಾತಾವರಣವನ್ನು ಸೃಷ್ಟಿಸಲು ನಾವು ಏನ್ ಮಾಡಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತು ಆ ಸ್ಥಿತಿಯನ್ನು ತಲುಪಲು ಯೋವಾನ್ನ ಹೇಳಿದಂತೆ ನಾವು ಯಾವ ಹೊಟ್ಟನ್ನೋ ಅಥವಾ ಜೊಳ್ಳನ್ನೋ ನಮ್ಮಿಂದ ಬೇರ್ಪಡಿಸಿ ಸುಡಬೇಕಾಗಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.